ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ನಿನ್ನೆ ಓದಿದಂಥ ಅದೇ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 149 ಅದರ 6ನೇ ವಾಕ್ಯ. ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು, ಕೈಯಲ್ಲಿ ಇಬ್ಬಾಯಿ ಕತ್ತಿಯೂ ಇರಲಿ. ಶಕ್ತವಾದಂತಹ 2 ಆಯುಧಗಳ ಕುರಿತಾಗಿ ನಾವು ಆ ವಾಕ್ಯದಲ್ಲಿ ಓದ್ತೇವೆ. ಸ್ತೋತ್ರದ ಶಕ್ತಿ ಏನು ಅಂತ ನಿನ್ನೆ ನಾವು ನೋಡಿದ್ವಿ. ಯೆಹೋಷಾಫಾಟನಿಗಾಗಿ ಅದ್ಭುತ ಮಾಡಿದಂತಹ ಆ ಸ್ತುತಿ ಸ್ತೋತ್ರ, ಯೆರಿಕೋ ಗೋಡೆ ಬೀಳುವ ಹಾಗೆ ಮಾಡಿ ಇಸ್ರಾಯೇಲರಿಗೆ ಜಯವನ್ನು ಕೊಟ್ಟಂತಹ ಆ ಸ್ತುತಿ ಸ್ತೋತ್ರ, ಪೌಲ ಸೀಲರಿಗೆ ಆ ಸೆರೆಮನಿಯಲ್ಲಿ ಅದ್ಭುತ ಮಾಡಿದಂಥ ಸ್ತುತಿ ಸ್ತೋತ್ರ, ಅದು ಪವರ್ಫುಲ್ಲಾಗಿ ನಿಂತಿತ್ತು. ನಮ್ಮ ಜೀವಿತದಲ್ಲೂ ಸಹ ಸ್ತುತಿ ಸ್ತೋತ್ರಗಳನ್ನು ಮಾಡಬೇಕು, ಸನ್ನಿವೇಶಗಳು ಪ್ರತಿಕೂಲವಾಗುವಾಗಲೂ. ನಂತರ ನಾವಿಲ್ಲಿ ನೋಡ್ತೀವಿ, ಅವರ ಕೈಯಲ್ಲಿ ಏನಿರಬೇಕು, ಬಾಯಲ್ಲಿ ಸ್ತುತಿ ಸ್ತೋತ್ರ ಇರಬೇಕು, ಕೈಯಲ್ಲಿ ಏನಿರಬೇಕು, ಇಬ್ಬಾಯಿ ಕತ್ತಿ ಇರಬೇಕು. ಇಬ್ಬಾಯಿ ಕತ್ತಿ ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಇಬ್ರಿಯ 4:12 ಈ ರೀತಿ ಓದ್ತೇವೆ, ದೇವರ ವಾಕ್ಯವು ಸಜೀವವಾದದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದು. ದೇವರ ವಾಕ್ಯ ಸಜೀವವಾದದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಹಾಗಾದರೆ ದೇವರ ವಾಕ್ಯ ಅಂತ ಹೇಳಿದ್ರೆ ಅದು ಇಬ್ಬಾಯಿ ಕತ್ತಿ ಎಂಬುದಾಗಿ ವಾಕ್ಯ ಹೇಳ್ತದೆ. ದ ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್ ಆ್ಯಂಡ್ ಆ್ಯಕ್ಟಿವ್. ಅದು ಜೀವ ಇದೆ, ಅದು ಕಾರ್ಯಸಾಧಕವಾಗಿದೆ. ಸಾಧಾರಣ ಒಂದು ಪುಸ್ತಕಕ್ಕೆ ನಾವು ಸೈನ್ಸಲ್ಲಿ ಕಲ್ತಿದ್ದೇವೆ, ಅದಕ್ಕೆ ಜೀವ ಇಲ್ಲ, ಇಟ್ಸ್ ಎ ನಾನ್ ಲಿವಿಂಗ್ ಥಿಂಗು, ಸಾಧಾರಣ ಪುಸ್ತಕ. ಆದರೆ ಅದು ಎಲ್ಲ ಪುಸ್ತಕದ ರೀತಿಯಲ್ಲಿಯೇ ಬೈಬಲ್ ಸಹ ಬಿಳಿ ಪೇಪರ್ನಲ್ಲಿ ಕಪ್ಪು ಅಕ್ಷರದಲ್ಲಿ ಪ್ರಿಂಟ್ ಆಗಿದ್ದರೂ ಸಹ ನಾರ್ಮಲ್ ಆಗಿ ಹೇಳಿದ್ರೆ ಅದೊಂದು ಪುಸ್ತಕ. ಅದು ತಾನಾಗಿಯೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ಬೈಬಲ್ ಹೋಗೋದಿಲ್ಲ, ನಾವು ತೆಗೆದುಕೊಂಡು ಹೋಗಬೇಕು. ಆದರೆ ಸೈನ್ಸ್ ಪ್ರಕಾರ ಅದಕ್ಕೆ ಜೀವ ಇಲ್ಲ, ಆದರೆ ಒಳಗಿರುವಂಥ ವಾಕ್ಯಗಳಿಗೆ ಜೀವ ಇದೆ. ಆ ವಾಕ್ಯ ನಮ್ಮನ್ನು ಜೀವಿಸುವಂತೆ ಮಾಡುತ್ತದೆ, ನಮ್ಮನ್ನು ಉಜ್ಜೀವಿಸುವಂತೆ ಮಾಡುತ್ತೆ, ತನ್ನ ಕಾರ್ಯವನ್ನು ಸಾಧನೆ ಮಾಡುತ್ತೆ. ದೇವರ ವಾಕ್ಯದಲ್ಲಿ ಓದ್ತಾ ಬರಬೇಕಾದ್ರೆ ದೇವರ ವಾಕ್ಯವು ಅತಿ ವೇಗಶಾಲಿಯಾಗಿದೆ, ಅದು ತನ್ನ ಕಾರ್ಯವನ್ನು ಮಾಡ್ತದೆ. ಆತನು ತನ್ನ ದೂತನನ್ನೋ ಎಂಬಂತೆ ವಾಕ್ಯವನ್ನು ಕಳಿಸ್ತಾನೆ, ಅದು ವೇಗವಾಗಿ ಹೋಗ್ತದೆ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಒಂದು ಕಮ್ಯಾಂಡ್ ದೇವರು ಕೊಟ್ಟರೆ ಆ ವಾಕ್ಯ ಹೋಗಿ ಅವರ ಮನೆಯಲ್ಲಿ, ಆ ವ್ಯಕ್ತಿಯಲ್ಲಿ ಕಾರ್ಯ ಮಾಡ್ತದೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ಅದ್ಭುತ ಮಾಡುವಂತಹ ಆ ದೇವರ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಾದರೆ ಈ ವಾಕ್ಯ ಏನು ಮಾಡಬೇಕಂತೆ, ನಮ್ಮ ಬಳಿಯಲ್ಲಿ ಯಾವಾಗಲೂ ಇರಬೇಕು, ನಮ್ಮ ಸಂಗಡ ಯಾವಾಗಲೂ ಇರಬೇಕು, ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರಬೇಕು. ಅದರ ಅರ್ಥ ಎಲ್ಲ ಕಡೆಗಳಲ್ಲೂ ಬೈಬಲ್ ತಗೊಂಡು ಹೋಗಬೇಕು ಅನ್ನೋದಲ್ಲ ನಾನು ಹೇಳ್ತಾ ಇರೋದು. ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಇರಬೇಕು, ನಿನ್ನ ಹೃದಯದಲ್ಲಿ ಆ ವಾಕ್ಯ ಇಟ್ಕೊಳ್ಬೇಕು. ಯಾಕೆಂದರೆ ನಿನಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಕತ್ತಿ ಯಾಕೆ ಬೇಕು ನಮಗೆ? ವಿರೋಧಿಗಳನ್ನು ಹತ ಮಾಡುವುದಕ್ಕಾಗಿ, ವಿರೋಧಿಗಳ ಆಕ್ರಮಣವನ್ನು ತಡೆದು ಅವರನ್ನು ನಾಶ ಮಾಡುವುದಕ್ಕಾಗಿ ಖಡ್ಗ ನಮಗೆ ಬೇಕು. ಈಗ ದೇವರ ವಾಕ್ಯ ಎಂಬುದು ಇಬ್ಬಾಯಿ ಕತ್ತಿ ಎಂಬುದಾಗಿ ನೋಡ್ತೇವೆ. ಆ ಇಬ್ಬಾಯಿ ಕತ್ತಿ ನಮ್ಮ ಜೀವಿತದಲ್ಲಿ ಯಾವಾಗಲೂ ಇರಬೇಕು. ಯಾಕೆಂದರೆ ನಾವು ಲೂಕನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಬಂದಾಗ, ಯೇಸು ಉಪವಾಸ ಮಾಡಿ ಬಹಳ ಬಲಹೀನನಾಗಿರುವಾಗ ಸೈತಾನನು ಯೇಸುವನ್ನು ಶೋಧಿಸುವುದಕ್ಕಾಗಿ ಬರ್ತಾ ಇದ್ದಾನೆ. ಬಂದು ಆ ಯೇಸು ಹತ್ರ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾನೆ. ಆಗ ಯೇಸು ಹೇಳ್ತಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಅಂತ ಬರೆದಿದೆ. ಆಗ ಸೈತಾನ್ ಏನು ಮಾಡ್ತಾನೆ, ಮೇಲಕ್ಕೆ ಕರ್ಕೊಂಡೋಗಿ ಇವೆಲ್ಲವುಗಳನ್ನ ನೋಡು ಅಂತ ಹೇಳ್ತಾನೆ. ಲೋಕದೆಲ್ಲ ರಾಜ್ಯಗಳನ್ನ ತೋರಿಸಿ, ಇದೆಲ್ಲ ನಿನಗೆ ಕೊಡ್ತೇನೆ, ನೀನೇನು ಮಾಡಬೇಕು, ನನ್ನನ್ನು ಅಡ್ಡ ಬೀಳಬೇಕು, ನೀನು ನನಗೆ ಅಡ್ಡ ಬೀಳಬೇಕು. ಆಗ ಯೇಸು ಹೇಳ್ತಾರೆ, ನಿನ್ನ ದೇವರಾಗಿರುವ ಕರ್ತನಿಗೆ ಮಾತ್ರ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಅಂತ ಬರೆದಿದ್ದಾರೆ. ನಂತರ ಅವನೇನು ಮಾಡ್ತಾನೆ, ಈಗ ವಾಕ್ಯ ತಗೊಂಡೇ ಬರ್ತಾನೆ. 2 ಸಾರಿ ಯೇಸು ಸ್ವಾಮಿ ಅವನ ಪ್ರಶ್ನೆಗಳಿಗೆ, ಅವನ ತಂತ್ರಕ್ಕೆ ವಾಕ್ಯದಿಂದ ಉತ್ತರ ಕೊಟ್ಟಾಗ ಈಗ ಸೈತಾನ ವಾಕ್ಯ ತಗೊಂಡೇ ಬರ್ತಾ ಇದ್ದಾನೆ. ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಕೆಳಕ್ಕೆ ಧುಮುಕು. ಯಾಕೆ ಅಂದರೆ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ದೂತರಿಗೆ ಅಪ್ಪಣೆ ಕೊಡ್ತಾನೆ ಅಂತ ಬೈಬಲಲ್ಲಿ ಇದೆಯಲ್ಲ, ಧರ್ಮಶಾಸ್ತ್ರದಲ್ಲಿ ಇದೆಯಲ್ಲ.
ಜಂಪ್ ಮಾಡು, ನಿನ್ನನ್ನು ಹಿಡ್ಕೊಳ್ತಾರೆ ದೇವರು. ಆಗ ಯೇಸು ಹೇಳ್ತಾರೆ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂದೂ ಸಹ ಏನಾಗಿದೆ, ಬರೆದಿದೆ. ಪ್ರಿಯ ದೇವರ ಮಕ್ಕಳೇ, ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ನಮ್ಮ ಜೀವಿತದಲ್ಲಿ ನಾವು ಒಂದು ವಿಷಯ ತಿಳ್ಕೊಳ್ಬೇಕು. ಸೈತಾನನು ನಮಗಿಂತ ಚೆನ್ನಾಗಿ ವಾಕ್ಯವನ್ನು ತಿಳ್ಕೊಂಡಿದ್ದಾನೆ. ಒಂದು ವೇಳೆ ವಾಕ್ಯವನ್ನು ತಗೊಂಡು ನಮ್ಮ ಬಳಿಯಲ್ಲಿ ಶೋಧನೆಗೆ ಬಂದರೆ ನಾವು ದೇವರ ವಾಕ್ಯದಿಂದಲೇ ಅವನನ್ನು ಎದುರುಗೊಳ್ಬೇಕು. ದೇವರ ವಾಕ್ಯದಿಂದಲೇ ಅವನನ್ನು ಎದುರಿಸಬೇಕು, ಅವನನ್ನು ಸೋಲಿಸಬೇಕು. ದೇವರ ವಾಕ್ಯ ಹೇಳ್ತದೆ, ಯಾವಾಗಲೂ ನಮ್ಮ ಕೈಯಲ್ಲಿ ಇಬ್ಬಾಯಿ ಕತ್ತಿ ಇರಬೇಕು. ಶತ್ರುವಾದ ಸೈತಾನನು ನಮಗೆ ವಿರುದ್ಧವಾಗಿ ನಿಲ್ಲುವಾಗ, ನಮ್ಮನ್ನು ಸೋಲಿಸುವುದಕ್ಕಾಗಿ ಬರುವಾಗ, ಆತನಿಗೆ ವಿರುದ್ಧವಾಗಿ ನಿಲ್ಲುವ ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಅವರ ಬಾಯಲ್ಲಿ ಯಾವಾಗಲೂ ಸ್ತೋತ್ರ ಇರಬೇಕು. ಅದು ಪ್ರತಿಕೂಲಗಳನ್ನು ಅನುಕೂಲ ಮಾಡ್ತದೆ. ಕೈಯಲ್ಲಿ ಇಬ್ಬಾಯಿ ಕತ್ತಿ ಇರಬೇಕು. ಶತ್ರುವಿನ ತಂತ್ರವನ್ನು ಜಯಿಸುವುದಕ್ಕೆ ಅದು ಸಾಧ್ಯವಾಗುತ್ತೆ. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಆಶೀರ್ವದಿಸು. ಯಾವಾಗಲೂ ಇಬ್ಬಾಯಿ ಕತ್ತಿಯನ್ನು, ದೇವರ ವಾಕ್ಯವನ್ನು ಅವರ ಹೃದಯದಲ್ಲಿ ಕರ್ತನೆ ಮನನ ಮಾಡಿಕೊಂಡು ಶತ್ರುವಿಗೆ ವಿರುದ್ಧವಾಗಿ ನಿಂತು ಜಯಶಾಲಿ ಆಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.